देवे मम स्वये श्रीर्मां देवे जगदान् कान्तोस्मितां हिरण्यभागान् ಸ್ವಾಮಿಯವರ ತಿರುಕಲ್ಯಾಣ ಮಹೋತ್ಸವ ಅಂಗವಾಗಿ ಲಕ್ಷ್ಮೀನಾರಾಯಣನ ವಿವಾಹವಿವತ್ತು. ಆ ಸ್ವಾಮಿಯವರಿಗೆ ಕನ್ಯಾದಾನ ಮಾಡಿಕೊಡಲು ನಿಂತಿರುವಂತಹ ದಂಪತಿಗಳು ತಮ್ಮ ಗೋತ್ರ ವಿಷ್ಣು ಗೋತ್ರಸ್ಯ ಯಜಮಾನ್ಯಾಃ ತಮ್ಮ ಹೆಸರು ದೇವರಾಜ ಶರ್ಮಣಸ್ಯ ಧರ್ಮಗಾಂಧಾಯ ಹೇಮಲತನಾಮ್ಯಾಃ ಅಸ್ಯ ಧರ್ಮಗಾ ವಿಷ್ಣು ಗೋತ್ರಸ್ಯ ರವಿನಾಮ್ಯಾಃ ರೇಖಾನಾಮ್ಯಾಃ ಮಹಾಲಕ್ಷ್ಮಿಯ ಆ ತಾಯಿಯ ಮಹಾಲಕ್ಷ್ಮಿಯ ಅಮ್ಮನವರ ಕಡೆಯಾಗಿ ವಿಷ್ಣು ಗೋತ್ರದವರಾದಂತಹ ದೇವರಾಜ ಹಾಗೂ ರವಿಕುಮಾರ ಅವರಂತಹ ಈ ಒಂದು ಕುಟುಂಬದವರು ಮಹಾಲಕ್ಷ್ಮಿಯ ಅಂಗವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಸ್ವಾಮಿ ವಾದ್ಯಮ ತನ್ನದಲ್ಲ ಆಸೆಕರವಲ್ಲ ಮುಂದೆ ಬಾಹುಡಲ್ಲ
ಆದಿನಾರಾಯಣಾಚಾರ್ಯ ಅಂತೇಳಿ ನಾವು ಇರೋವಂಥದ್ದು ಬಂದು ಈ ದಿನ ಕಾಮಾಕ್ಷಿಪಾಳ್ಯ ಕರೇಕಲ್ಲು ಇಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿದ್ದಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಸ್ನೇಹಿತರಾದಂತಹ ಸುಧಾಕರ್ ಅವರ ತಂದೆಯವರಿಗೆ ಈಗ 97 ವರ್ಷ ಹಾಗೂ ಅವರು 9 ಜನ ಗಂಡು ಮಕ್ಕಳು, ಇಡೀ ಕುಟುಂಬದವರು ಸಹ ಪಾಪಣ್ಣನವರ ಕುಟುಂಬದವರು ಪೂರ್ತಿ ಎಲ್ಲರೂ ಸಹ ಸೇರಿ ಈ ದಿನ ವಿಶೇಷವಾಗಿ ಇಡೀ ನಮ್ಮ ಕುಟುಂಬಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಗ್ರಾಮಕ್ಕೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ಒಳ್ಳೆಯ ಫಲ ಸಿಗಲಿ ಅಂತ ಹೇಳಿ ಈ ದಿನ ಬಹಳ ತುಂಬ ವಿಶೇಷವಾಗಿ ಕಲ್ಯಾಣೋತ್ಸವವನ್ನು ಮಾಡಿದ್ದಂಥದ್ದು. ಈ ಕುಟುಂಬಕ್ಕೆ ಹಾಗೂ ಪಾಪಣ್ಣವರಿಗೂ ಎಲ್ಲರಿಗೂ ಸಹ ಆ ಭಗವಂತನ ಒಳ್ಳೇದು ಮಾಡಲಿ, ಒಳ್ಳೆ ಅನುಗ್ರಹವಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ತಂದೆಯವರಿಗೆ 97 ವರ್ಷ ಈಗ. ನಮ್ಮ ತಂದೆಯವರಿಗೆ 97 ವರ್ಷ ಈಗ. ನಾವು ಮಕ್ಕಳು ಮತ್ತು ಮೊಮ್ಮಕ್ಕಳು, ಸೊಸೆಯಂದಿರು ಎಲ್ಲ ಸೇರಿ ಈ ಕಲ್ಯಾಣಾರ್ಥಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸ್ತೀವಿ. ಸಣ್ಣ ಪುಟ್ಟ ಇದರಲ್ಲಿ ಏನಾದ್ರು ತಪ್ಪು ಇದ್ದರೆ ಏನಾದ್ರು ಕ್ಷಮಿಸಬೇಕು ಅಂತೇಳಿ ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ವೆಂಕಟರಮಣನ ಅನುಗ್ರಹ ಸಂಪೂರ್ಣವಾಗಿ ಎಲ್ರಿಗೂ ಇರಲಿ ಅಂತ ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಪಾಪಣ್ಣ ಅವರ ಕುಟುಂಬದ ವತಿಯಿಂದ ನಾವು ಶ್ರೀನಿವಾಸ ಕಲ್ಯಾಣೋತ್ಸವ, ಕಿರು ಕಲ್ಯಾಣೋತ್ಸವವನ್ನು ಏರ್ಪಡಿಸ್ಕೊಂಡಿದ್ವಿ. ನಾವು ಮನೆಗಳಲ್ಲಿ ಕುಟುಂಬಗಳಲ್ಲಿ ನಾವು ಒಂದಾಗಬೇಕು. ಯಾಕೆ ಅಂತಂದರೆ ಅಣ್ಣನಿಗೆ ತಮ್ಮನ ಕಂಡ್ರಾಗಲ್ಲ, ತಮ್ಮನ ಕಂಡ್ರೆ ಅಣ್ಣನಿಗಾಗಲ್ಲ. ಅವನು ಚೆನ್ನಾಗಿದ್ದರೆ ಇವನು ಸಹಿಸೋದಿಲ್ಲ, ಇವನು ಚೆನ್ನಾಗಿದ್ರೆ ಸಹಿಸೋದಿಲ್ಲ. ಆ ಥರ ಭಾವನೆ ಬಂದ್ಬಿಟ್ಟಿದೆ. ಹಾಗಾಗಿ ಆ ಭಾವನೆಗಳೆಲ್ಲ ಹೋಗಿ, ಅಂದರೆ ಸ್ವಾರ್ಥ ಎಲ್ಲಿರುತ್ತೋ ಅಲ್ಲಿ ಈ ಥರ ಭಾವನೆಗಳು ಬರುತ್ತೆ. ಹಾಗಾಗಿ ನಿಸ್ವಾರ್ಥವಾಗಿ ನಾವೆಲ್ಲ ಬದುಕನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾ, ಲೋಕ ಕಲ್ಯಾಣ ಅಂತಂದರೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ. ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತೇಳಿ ದೊಡ್ಡವರು ಹೇಳ್ತಾರೆ. ಹಾಗಾಗಿ ಅಂದರೆ ಒಬ್ಬೊಬ್ಬರು ವೈಯಕ್ತಿಕವಾಗಿ ಚೆನ್ನಾಗಿದ್ದರೆ ಮನೆ ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತೆ, ಊರು ಚೆನ್ನಾಗಿದ್ದರೆ ರಾಜ್ಯ ಚೆನ್ನಾಗಿರುತ್ತೆ, ರಾಜ್ಯ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿದ್ದರೆ ಪ್ರಪಂಚ ಚೆನ್ನಾಗಿರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಸಾಮರಸ್ಯವಾಗಿ ಬದುಕನ್ನು ವೆಂಕಟರಮಣನ ಸಂಪೂರ್ಣ ಅನುಗ್ರಹದಿಂದ ನಾವು ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು 9 ಜನ ಗಂಡು ಮಕ್ಕಳು ಅವರೆಲ್ಲ ಬಂದು ಇವತ್ತು ಸೇರಿ ನಾವು ಮಾಡಿದ್ದೇವೆ. ಹಾಗಾಗಿ ಎಲ್ಲರಿಗೂ ಕೂಡ ವೆಂಕಟರಮಣನ ಸಂಪೂರ್ಣ ಅನುಗ್ರಹ ಇರಲಿ. ನಾವು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರೂ ಸೇರಿ ನಮ್ಮ ಈ ಒಗ್ಗಟ್ಟೇನಿದೆ ಆ ಒಗ್ಗಟ್ಟನ್ನು ಎಲ್ಲರೂ ಕೂಡ ನಾವು ಸೇರಿಕೊಳ್ಬೇಕು. ಅಂದರೆ ಜನ ಏನಿದ್ದಾರೆ ಬೇರೆ ಬೇರೆಯವರೆಲ್ಲ ಕೂಡ ಅವರೆಲ್ಲ ಒಂದುಗೂಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ವೆಂಕಟರಮಣನ ಸಂಪೂರ್ಣವಾಗಿ ಬೇಡ್ಕೊಳ್ತಾ ಇದ್ದೇನೆ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ವೆಂಕಟರಮಣನ ಸಂಪೂರ್ಣ ಅನುಗ್ರಹ ಎಲ್ರಿಗೂ ಇರಲಿ ಅಂತ ಹೇಳಿ ಹೇಳ್ತಾ, ವಾಣಿ ಸುಧಾಕರ್ ಅಂತೇಳಿ ನಾನು ಪಾಪಣ್ಣ ಅವರ 7ನೇ ಮಗ. ಹಾಗಾಗಿ ಎಲ್ಲರೂ ಕೂಡ ವಿದ್ಯಾವಂತರು, ಎಲ್ಲ ಒಳ್ಳೊಳ್ಳೆ ಹುದ್ದೆನಲ್ಲಿದ್ದಾರೆ. ಇವರು ನಮ್ಮ ಅಣ್ಣ 6 ಜನ ಡಾಕ್ಟರ್ ಇದ್ದಾರೆ ನಮ್ಮ ಕುಟುಂಬದಲ್ಲಿ. ಜೊತೆಗೆ ನಮ್ಮ ಅಣ್ಣ BDNಲ್ಲಿ ಉಪ ಕಾರ್ಯದರ್ಶಿ ಆಗಿದ್ದಂಥವ್ರು, 2ನೇ ಅಣ್ಣ DC ಆಗಿ ರಿಟೈರ್ಡ್ ಆದಂಥವ್ರು ಇದರಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಲ್ಲಿ. ಹಾಗಾಗಿ ಈ ಮತ್ತೊಬ್ಬರು ಅಣ್ಣ ಲಂಡನ್ನಲ್ಲಿದ್ದಾರೆ ಡಾಕ್ಟರ್, ಅವರು ಬಂದಿದ್ದಾರೆ ಕೂಡ ಅವರು ಕೂಡ. ಹಾಗಾಗಿ ನಮ್ಮ ಅಣ್ಣ ಅವರು ಮಾತಾಡ್ತಾರೆ ಒಂದೆರಡು. ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಮತ್ತೊಮ್ಮೆ.